ಕೇಂದ್ರದಲ್ಲಿ ನಮೋ 3.0 ಸರ್ಕಾರ ರಚನೆಗೆ ಒಂದ್ ಕಡೆ ಕೌಂಟ್ ಡೌನ್ ಶುರುವಾಗಿದೆ. ನಮೋ ಪದಗ್ರಹಣ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರಿಗೂ ಕೂಡ ಈಗಾಗಲೇ ಆಹ್ವಾನವನ್ನ ನೀಡಲಾಗಿದೆ. ಇತ್ತ ನವದೆಹಲಿಗೆ ತೆರಳಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್. ಪ್ರಧಾನಿ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ರಜನಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಚೆನ್ನೈನ ಏರ್ಪೋರ್ಟ್ನಿಂದ ಈಗಾಗಲೇ ರಜನಿಕಾಂತ್ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಲವು ಗಣ್ಯರಿಗೆ ಈಗಾಗಲೇ ಈ ನಮೋ 3.0 ಪಟ್ಟಾಭಿಷೇಕದ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಇತ್ತ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಚೆನ್ನೈ ಏರ್ಪೋರ್ಟ್ನಿಂದ ದೆಹಲಿಗೆ ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆ ಮೂಲಕ ನಮೋ 3.0 ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. அவருக்கு என்னுடைய மனமார்ந்த அந்த மக்கள் இந்த பாராளுமன்ற தேர்தலில் ஒரு வலுவான எதிர்கட்சியை தேர்ந்தெடுத்திருக்காங்க. இது ஜனநாயகத்துக்கு ஒரு ஆரோக்கியமான மரியாதை. ಕೇಂದ್ರದಲ್ಲಿ ನಮೋ 3.0 ಸರ್ಕಾರ ರಚನೆಗೆ ಒಂದ್ ಕಡೆ ಕೌಂಟ್ ಡೌನ್ ಶುರುವಾಗಿದೆ. ನಮೋ ಪದಗ್ರಹಣ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರಿಗೂ ಕೂಡ ಈಗಾಗಲೇ ಆಹ್ವಾನವನ್ನ ನೀಡಲಾಗಿದೆ. ಇತ್ತ ನವದೆಹಲಿಗೆ ತೆರಳಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್. ಪ್ರಧಾನಿ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ರಜನಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಚೆನ್ನೈನ ಏರ್ಪೋರ್ಟ್ನಿಂದ ಈಗಾಗಲೇ ರಜನಿಕಾಂತ್ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಲವು ಗಣ್ಯರಿಗೆ ಈಗಾಗಲೇ ಈ ನಮೋ 3.0 ಪಟ್ಟಾಭಿಷೇಕದ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಇತ್ತ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಚೆನ್ನೈ ಏರ್ಪೋರ್ಟ್ನಿಂದ ದೆಹಲಿಗೆ ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆ ಮೂಲಕ ನಮೋ 3.0 ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. மரியாதைக்குரிய தொடர்ந்து மூணாவது பதவியேற்பு அவருக்கு என்னுடைய மனமார்ந்த அந்த மக்கள் இந்த பாராளுமன்ற தேர்தலில் ஒரு வலுவான எதிர்கட்சியை தேர்ந்தெடுத்திருக்காங்க. இது ஜனநாயகத்துக்கு ஒரு ஆரோக்கியமான மரியாதை. ಕೇಂದ್ರದಲ್ಲಿ ನಮೋ 3.0 ಸರ್ಕಾರ ರಚನೆಗೆ ಒಂದ್ ಕಡೆ ಕೌಂಟ್ ಡೌನ್ ಶುರುವಾಗಿದೆ. ನಮೋ ಪದಗ್ರಹಣ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರಿಗೂ ಕೂಡ ಈಗಾಗಲೇ ಆಹ್ವಾನವನ್ನ ನೀಡಲಾಗಿದೆ. ಇತ್ತ ನವದೆಹಲಿಗೆ ತೆರಳಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್. ಪ್ರಧಾನಿ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ರಜನಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಚೆನ್ನೈನ ಏರ್ಪೋರ್ಟ್ನಿಂದ ಈಗಾಗಲೇ ರಜನಿಕಾಂತ್ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಲವು ಗಣ್ಯರಿಗೆ ಈಗಾಗಲೇ ಈ ನಮೋ 3.0 ಪಟ್ಟಾಭಿಷೇಕದ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಇತ್ತ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಚೆನ್ನೈ ಏರ್ಪೋರ್ಟ್ನಿಂದ ದೆಹಲಿಗೆ ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆ ಮೂಲಕ ನಮೋ 3.0 ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. மரியாதைக்குரிய தொடர்ந்து மூணாவது பதவியேற்பு அவருக்கு என்னுடைய மனமார்ந்த அந்த மக்கள் இந்த பாராளுமன்ற தேர்தலில் ஒரு வலுவான எதிர்கட்சியை தேர்ந்தெடுத்திருக்காங்க. இது ஜனநாயகத்துக்கு ஒரு ஆரோக்கியமான மரியாதை. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.